ಇವಾಗ ಅವ್ರ ಹತ್ರ ಫಾಸ್ಟ್ ಫುಡ್ ಡಿಶಸ್ ಎಲ್ಲ ತರಿಸ್ಬಿಟ್ಟಿದ್ದೀವಿ. ಹಂಗಾರೆ ನೋಡೋಕೋದ್ರೆ ನಿಮಗೆ ಪೆಪ್ಪರ್ ಚಿಕನ್ ಕೊಟ್ಟಿದ್ದಾರೆ, 1 ಪ್ಲೇಟ್ ಚಿಕನ್ ಕಬಾಬು, 1 ಪ್ಲೇಟ್ ಬಿರಿಯಾನಿ. ಸೊ ಈ 3 ನೋಡೋಕೋದ್ರೆ ಫಾಸ್ಟ್ ಫುಡ್ ಡಿಶಸ್ಸು. ಸೊ ಅದಕ್ಕೋಸ್ಕರ ತರಿಸಿದ್ದೀವಿ. ಆ್ಯಂಡ್ ಇದನ್ನು ಡೆಕೋರೇಟಿವ್ ಕ್ಲೀನಾಗಿ ಕೊಡಬೇಕು ಅಂತ ಅಂದ್ಬಿಟ್ಟು, ಹೈಜಿನಾಗಿ ಕೊಡಬೇಕು ಅಂತ ಅಂದ್ಬಿಟ್ಟು ಅರ್ಕೆ ಪ್ಲೇಟ್ ಮೇಲೆ ಒಂದು ಬಾಳೆಹಣ್ಣೆ, ಅದ್ರ ಮೇಲೆ ನಿಮಗೆ ಐಟಮ್ ಇರುತ್ತೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ NR ಕಿಚನ್ ನಾಟಿ ಸ್ಟೈಲ್ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ನೋಡೋಕೋದ್ರೆ ನೀವು ಬಿಸಿಯಾಗಿ 120 ರುಪೀಸ್ಗೆ ಚಿಕನ್ ಬಿರಿಯಾನಿ ಎಲ್ಲ ಸಿಗ್ತದೆ. ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಕಬಾಬು, ಪೆಪ್ಪರ್ ಚಿಕನ್ ಎಲ್ಲ ತುಂಬಾ ಫೇಮಸ್ಸು. ತುಮಕೂರಲ್ಲಿ ಅರ್ಲಿ ಮಾರ್ನಿಂಗ್ 6 o'clockಗೆ ನಿಮಗೆ ಬಿಸಿ ಬಿರಿಯಾನಿ, ಇಡ್ಲಿ, ಚಿಕನ್ ಚಾಪ್ಸ್ ಎಲ್ಲ ಸಿಗ್ತಾ ಇದೆ. ಬಟ್ ನಾವು ಬಂದ್ಬಿಟ್ಟು ಈವ್ನಿಂಗ್ ಆಯಿತು ವಿಸಿಟ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಆ್ಯಂಡ್ ಗಂಗೋತ್ರಿ ರೋಡ್ ಫಸ್ಟ್ ಕ್ರಾಸ್ SIT ಕಾಲೇಜ್ ಗೊತ್ತಿದ್ರೆ ಅದು ಹತ್ರನೇ ಈ ಶಾಪ್ ಲೊಕೇಟ್ ಆಗಿರೋದು. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿ ಚೆಕ್ಔಟ್ ಮಾಡಿ. ಈಗ ಹೋಗ್ಬಿಟ್ಟು ಬಿಸಿ ಬಿರಿಯಾನಿನ ಟ್ರೈ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಯಾವಾಗ ಶುರು ಆಗಿದ್ದೀವಿ ಹೋಟ್ಲು? 1 year ಆಗಿ ಬಂತು. ಓಕೆ. ಸೊ ನಿಮ್ಮಲ್ಲಿ ಏನೆಲ್ಲ ತುಂಬ ಸ್ಪೆಷಲ್? ನಮ್ಮಲ್ಲಿ ಬೆಳಿಗ್ಗೆ 6 ಗಂಟೆಗೆ ಇಡ್ಲಿ ಇರುತ್ತೆ, ಚಾಪ್ಸ್ ಇರುತ್ತೆ, ಕಾಳು ಸೊಪ್ಪು ಇರುತ್ತೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲ ಇರುತ್ತೆ. ಸೊ ಅಡುಗೆ ಎಲ್ಲ ಯಾವ ಥರ ಮಾಡ್ತಾರೆ? ನಮ್ಮದು ಪ್ಯೂರ್ ನಾಟಿ ಸ್ಟೈಲಲ್ಲೇ ಮಾಡೋದು. ಇವಾಗ ಅವ್ರ ಹತ್ರ ಫಾಸ್ಟ್ ಫುಡ್ ಡಿಶಸ್ ಎಲ್ಲ ತರಿಸ್ಬಿಟ್ಟಿದ್ದೀವಿ. ಹಂಗಾರೆ ನೋಡೋಕೋದ್ರೆ ನಿಮಗೆ ಪೆಪ್ಪರ್ ಚಿಕನ್ ಕೊಟ್ಟಿದ್ದಾರೆ, 1 ಪ್ಲೇಟ್ ಚಿಕನ್ ಕಬಾಬು, 1 ಪ್ಲೇಟ್ ಬಿರಿಯಾನಿ. ಸೊ ಈ 3 ನೋಡೋಕೋದ್ರೆ ಫಾಸ್ಟ್ ಫುಡ್ ಡಿಶಸ್ಸು. ಸೊ ಅದಕ್ಕೋಸ್ಕರ ತರಿಸಿದ್ದೀವಿ. ಆ್ಯಂಡ್ ಇದನ್ನು ಡೆಕೋರೇಟಿವ್ ಕ್ಲೀನಾಗಿ ಕೊಡಬೇಕು ಅಂತ ಅಂದ್ಬಿಟ್ಟು, ಹೈಜಿನಾಗಿ ಕೊಡಬೇಕು ಅಂತ ಅಂದ್ಬಿಟ್ಟು ಅರ್ಕೆ ಪ್ಲೇಟ್ ಮೇಲೆ ಒಂದು ಬಾಳೆಹಣ್ಣೆ, ಅದ್ರ ಮೇಲೆ ನಿಮಗೆ ಐಟಮ್ ಇರುತ್ತೆ. ಸೊ ಪೆಪ್ಪರ್ ಚಿಕನ್ ಟ್ರೈ ಮಾಡಿಬಿಡ್ತೀನಿ. ಸೊ ಪೆಪ್ಪರ್ ಚಿಕನ್ ಬ್ರೇಕ್ ಮಾಡ್ತಾ ಇದ್ರೆ ಸಕ್ಕತ್ತಾಗಿದೆ ನೋಡೋಕ್ಕೆ. ಹಂಗೆ ಟ್ರೈ ಮಾಡಿಬಿಡ್ತೀನಿ. ಒಳ್ಳೆ ಕ್ವಾಲಿಟಿ ಚಿಕನ್ ಯೂಸ್ ಮಾಡಿದ್ದಾರೆ. ಒಂಥರ ಒಂದು ಟೆಂಡರ್ ಚಿಕನ್ ಯೂಸ್ ಮಾಡಿದ್ರೆ ಹೇಗಿರುತ್ತೆ ಅದೇ ಥರ ಟೇಸ್ಟ್ ಸಿಗ್ತಾಯಿದೆ. ಮತ್ತು ಪೆಪ್ಪರ್ದು ನೋಡೋಕೋರೆ ಫ್ಲೇವರ್ಸ್ ಎಲ್ಲ ಒಳಗೆ ತನಕ ಇಳ್ಕೊಂಡು ನಮ್ಗೆ 100% ಟೇಸ್ಟ್ ಸಿಗೋ ಥರ ಕೊಡ್ತಾ ಇದೆ. ಟೇಸ್ಟು ಸೂಪರ್. ಆ್ಯಕ್ಚುಲಿ ಮೀಟ್ ಕೂಡ ಒಳಗೆ ತನಕ ಆ ಮಸಾಲ ಇಳ್ಕೊಂಡಿರೋದಕ್ಕೆ ಕಂಪ್ಲೀಟ್ ಒಂದು ಅಥೆಂಟಿಕ್ ಪೆಪ್ಪರ್ ಚಿಕನ್ ತಿಂದಿ ಥರ ಇದೆ. ಪಕ್ಕದಲ್ಲೇ ನಮಗೆ ಕಬಾಬ್ ಇದೆ. ಸೊ ಕಬಾಬು ಕೂಡ 1 ಪ್ಲೇಟ್ ತೊಗೊಂಡಿದ್ದೀವಿ. ಕಬಾಬ್ಗೆ ನಿಂಬೆಹಣ್ಣಿದೆ. ಸೊ ನಿಂಬೆಹಣ್ಣು ಲೈಟಾಗಿ ಹಿಂಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಶೇಪು ನಿಂಬೆಹಣ್ಣಿದೆ. ನಿಂಬೆಹಣ್ಣು ಹಿಂಡ್ಬಿಟ್ಟಿದ್ದೀನಿ. ಸೊ ಹಂಗೆ ಕಬಾಬ್ನು ಕೂಡ ಬ್ರೇಕ್ ಮಾಡಿದ್ರೆ ಈ ಥರ ಕನ್ಸಿಸ್ಟೆನ್ಸಿ. ಸೊ ಯೂಶ್ವಲಿ ನೋಡೋಕೆ ಜಾಸ್ತಿ ಕ್ರಿಸ್ಪಿ ಅಂತಲೇ ಹೇಳಬೇಕು. ಸೊ ಒಂದು ಕ್ರಿಸ್ಪಿ ಕಬಾಬ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಖಂಡಿತ ನೀವು ಇದು ತಿನ್ಬೋದು. ಸೊ ಆಚೆ ಎಲ್ಲ ಕ್ರಿಸ್ಪಿಯಾಗಿದೆ, ಒಳಗೆ ನಿಮ್ಗೆ ಹಂಗೆ ವೈಟಿಶ್ ಮೀಟ್ ಕಾಣಿಸ್ತಾ ಇದೆಯಾ? ಸೊ ಇದೆ ಈ ಮೀಟ್ ಅನ್ನೋದು. ಆ್ಯಕ್ಚುಲಿ ಕ್ರಿಸ್ಪಿ ಆದಮೇಲೆ ಲೈಟಾಗಿ ಜ್ಯೂಸಿ ಮತ್ತು ನಿಂಬೆ ಹಿಂಡಿರೋದಕ್ಕೆ ಅದೊಂದು ಟೇಸ್ಟ್ ಸಿಗ್ತಾ ಇದೆ. ಅಂದರೆ ಎಲ್ಲ ಪೀಸಸ್ಸು ನೋಡ್ಕೊಂಡು ಕ್ರಿಸ್ಪಿಯಾಗಿದೆ. ಒಂದೊಂದು ಪೀಸು ಒಂಥರ ಕ್ರಿಸ್ಪಿ ಆಗಿದೆ ಅಂತಲೇ ಹೇಳ್ತೀನಿ. ಸಿಕ್ಕಾಪಟ್ಟೆ ಬಿಸಿ ಬೇರೆ, ನಾಟ್ ಬ್ಯಾಡ್. ಕ್ರಿಸ್ಪಿಯಾಗಿ ಗರಿ ಆದಂಥ ಒಂದು ಕಬಾಬು ಚೆನ್ನಾಗಿದೆ. ಹಾಗೆ ಬಿರಿಯಾನಿ ಇದೆಯಲ್ಲ, ಬಿರಿಯಾನಿನೂ ಟೇಸ್ಟ್ ಮಾಡಿಬಿಡ್ತೀನಿ. ಸೊ ರೈಸ್ ಇಲ್ಲಿ ನೋಡ್ತಿದ್ದೀರಾ ಉದ್ರಾಗಿ ಬಂದಿದೆ. ಪೀಸು ಅಷ್ಟೇ ಸಾಫ್ಟು. ಬಿಸಿ ಬಿರಿಯಾನಿನ ತೊಗೊಂಡು ಟೇಸ್ಟ್ ಮಾಡಿಬಿಡೋಣ. ಒಂದು ಫುಲ್ ಆಫ್ ಜೀರಾ ಸಾಂಬಾರ್ ರೈಸಲ್ಲಿ ಮಾಡಿರುವ ಒಂದು ಬಿರಿಯಾನಿ ಅಂತಲೇ ಹೇಳ್ಬೋದು. ಟರ್ಮರಿಕ್ ಪೌಡರ್ಸ್ ಹಾಕಿರೋದಕ್ಕೋಸ್ಕರ ಆ ಯೆಲ್ಲೋಯಿಶ್ ಕಲರ್ ಬಂದಿದೆ ಅಂತ ಅನಿಸುತ್ತೆ. ಆ್ಯಂಡ್ ಪೀಸಸ್ಸು ನೋಡೋಕೋದ್ರೆ ನಿಮಗೆ ಸಿಕ್ಕಾಪಟ್ಟೆ ಸಾಫ್ಟಾಗೇ ಇದೆ, ಜ್ಯೂಸಿ ಆಗಿದೆ. ಯೂಶ್ವಲಿ ಬಿರಿಯಾನಿಯಲ್ಲಿ ನೋಡೋಕೋದ್ರೆ ಡ್ರೈ ಪೀಸಸ್ ಇದ್ದರೆ ಇಷ್ಟ ಆಗೋಲ್ಲ, ಬಟ್ ಜ್ಯೂಸಿ ಆಗಿರೋ ಥರನೇ ಇದೆ. ಅದನ್ನೂ ಹಾಗೆ ಟ್ರೈ ಮಾಡಿಬಿಡ್ತೀನಿ. ಜ್ಯೂಸಿಯಾಗೇ ಇದೆ ಗೈಸ್, ಡ್ರೈ ಆಗೋಲ್ಲ, ಏನಿಲ್ಲ, ಚೆನ್ನಾಗಿದೆ. ಸೊ ಹಾಗೇ ಈ ಬಿರಿಯಾನಿ ರೈಸ್ದು ಜೊತೆಗೆ ಹಾಗೆ ಪೀಸ್ನು ಕೂಡ ತೊಗೊಂಡು ಒಂದು ಟೇಸ್ಟು. ಒಳ್ಳೆ ಫ್ಲೇವರ್ ಬಿರಿಯಾನಿ ಗೈಸ್. ಆ್ಯಕ್ಚುಲಿ ಒಂದು ಕ್ಲೀನ್ಲಿಯಾಗಿ ಒಂದು ಅರ್ಕೆ ಪ್ಲೇಟು, ಬಾಳೆ ಎಲೆ, ಅದ್ರ ಮೇಲೆ ಬಿರಿಯಾನಿ ಐಟಮ್ಗಳು ಇಟ್ಕೊಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿದೆ. ಖಂಡಿತ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ತುಮಕೂರಲ್ಲಿ ಒಂದು ಒಳ್ಳೆ ನಾಟಿ ಸ್ಟೈಲ್ ಬಿರಿಯಾನಿ ಹುಡುಕ್ತಿದ್ರೆ ಈ ಪ್ಲೇಸ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಪೆಪ್ಪರ್ ಚಿಕನ್ ಆ್ಯಂಡ್ ಬಿರಿಯಾನಿ ಅಂತೂ ಸೂಪರಾಗಿ ಇಷ್ಟ ಆಯಿತು. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಒಂಥರ ನಾಟಿ ಸ್ಟೈಲಲ್ಲಿ ಒಂದು ಒಳ್ಳೆ ತುಮಕೂರು ಹೋಟೆಲ್ ಹುಡುಕ್ತಿರ್ತಾರಲ್ಲ ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೇ ನನಗೆ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅಂಟಿದ್ರೆ ಇನ್ಸ್ಪೈರ್ ಫ್ರಮ್ ದಿನೇಶ್. ಡೂ ವಾಟ್ ಯು ಲವ್. ಬಾಯ್.